ನಾನು ಸಚಿವ ಸ್ಥಾನ ಕೇಳಿ ಪಡೆದವನಲ್ಲ, ನಾನೆಂದೂ ಕೇಳಿಲ್ಲ. ನಾನು ಹತ್ತು ಕರೆದು ಬೇಡಿ ಮಂತ್ರಿ ಪದವಿಯನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ದಾರೆ. ನಾನು ಸಚಿವ ಸ್ಥಾನ ಕೇಳಿ ಪಡೆದವನಲ್ಲ, ನಾನೆಂದೂ ಕೂಡ ಕೇಳಿಲ್ಲ. ನಾವು ಹತ್ತು ಕರೆದು ಬೇಡಿ ಮಂತ್ರಿ ಪದವಿಯನ್ನ ತೆಗೆದುಕೊಳ್ಳಿಲ್ಲ. ಸಿದ್ದು ಆಪ್ತ ಮಾಜಿ ಮಂತ್ರಿ ಮಹದೇವಪ್ಪ ಸ್ಫೋಟಕ ಮಾತು. ನಾನು ಎರಡನೇ ದರ್ಜೆಯ ನಾಯಕನಲ್ಲ, ಫಸ್ಟ್, ಯಾವಾಗಲೂ ಫಸ್ಟ್ ಅಂತ ಹೇಳಿದ್ದಾರೆ. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಎರಡನೇ ದರ್ಜೆ ನಾಯಕನಲ್ಲ ಅಂತ ಹೇಳಿದ್ದಾರೆ ಮಹದೇವಪ್ಪ. ಸಚಿವ ಸ್ಥಾನ ಸಿಗದೇ ಇರುವುದಕ್ಕೆ ನನಗೇನು ಬೇಸರ ಇಲ್ಲ. ಸಿದ್ದು ಆಪ್ತ ಮಾಜಿ ಮಂತ್ರಿ ಮಹದೇವಪ್ಪ ಸ್ಫೋಟಕ ಮಾತುಗಳಿವು. ಯತೀಂದ್ರ ಬೇರೆಯಲ್ಲ, ನನ್ನ ಮಗ ಸುನೀಲ್ ಬೋಸ್ ಕೂಡ ಬೇರೆಯಲ್ಲ ಅಂತ ಹೇಳಿದ್ದಾರೆ. ಯತೀಂದ್ರಗಾಗಿ ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋದು ತಪ್ಪು. ನಾನು ಸಿದ್ದರಾಮಯ್ಯ ಜೊತೆಯಾಗಿಯೇ ಇದ್ದೇವೆ, ಒಟ್ಟಾಗಿಯೇ ಇರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸಿದ್ದು ಆಪ್ತ ಬಣದಲ್ಲಿ ಇರೋದಕ್ಕೆ ನಾವೆಲ್ಲ ಗಟ್ಟಿಯಾಗಿರೋದು ಅಂತ ಕೂಡ ಮಾತನಾಡಿದ್ದಾರೆ. ನನ್ನ ಮೇಲೆ ರಾಜ್ಯಪಾಲರಿಗೆ ದೂರು, ಆಧಾರ ರಹಿತ ಅಂತ ಕೂಡ ಮಾತನಾಡಿದ್ದಾರೆ. ಸಿದ್ದು ಆಪ್ತ ಮಾಜಿ ಮಂತ್ರಿ ಮಹದೇವಪ್ಪ ಸ್ಫೋಟಕ ಮಾತುಗಳಿವು. ನಾನು ಯಾವತ್ತೂ ಕೂಡ ಸಚಿವ ಸ್ಥಾನವನ್ನ ಕೇಳಿ ಪಡೆದಿಲ್ಲ, ನಾನೆಂದು ಸಚಿವ ಸ್ಥಾನವನ್ನ ಕೇಳಿಲ್ಲ ಅಂತ ಹೇಳಿದ್ದಾರೆ. ನಾವು ಹತ್ತು ಕರೆದು ಬೇಡಿ ಮಂತ್ರಿ ಪದವನ್ನ ಗಿಟ್ಟಿಸಿಕೊಂಡಿಲ್ಲ ಅಂತ ಕೂಡ ಮಾತನಾಡಿದ್ದಾರೆ. ಸಿದ್ದು ಆಪ್ತ ಹಾಗೆ ಮಾಜಿ ಮಂತ್ರಿ ಮಹದೇವಪ್ಪ ಸ್ಫೋಟಕ ಮಾತುಗಳಿವು. ನಾನು ನನ್ನ ಸರ್ವಿಸ್ ಅಲ್ಲಿ 41 ವರ್ಷ ಆಯ್ತು. ನನಗೆ ಮಂತ್ರಿ ಕೊಡಿ, ಈ ಖಾತೆ ಕೊಡಿ ಅಂತ ಎಂದು ಯಾರಿಂದ ಓದೋನೂ ಇಲ್ಲ, ಕೇಳೋನೂ ಅಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧನಾಗಿ ಆ ರೀತಿ ಕೆಲಸ ಮಾಡೋರು. ನೋಡಪ್ಪ, ಯತೀಂದ್ರ ಸಿದ್ದರಾಮಯ್ಯನವರು, ಸುನೀಲ್ ಬೋಸ್ ಅವರು ಇಬ್ರು ಒಂದೇ. ನನ್ಗೆ ಅವರಿಬ್ರು ಜೊತೆಯಾಗಿ 40 ವರ್ಷಕ್ಕೆ ಹೆಚ್ಚು ಕಾಲ ನಾನು ಸಿದ್ದರಾಮಯ್ಯ ಜೊತೆಯಾಗಿ ಯಾವ ಸಮುದಾಯಗಳ ರಕ್ಷಣೆಗೆ ಕೆಲಸ ಮಾಡಿದ, ರಾಜ್ಯದ ಅಭಿವೃದ್ಧಿಗೆ ಆ ರೀತಿ ಕೆಲಸ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಆ ರೀತಿ ಮಾಡ್ತಾರೆ ಅಂತ ಭರವಸೆ. ಯಾಕೆ ವಿಫಲ ಆಗುತ್ತೆ? ಫಸ್ಟ್ ಇಲ್ಲ ಅಂದ್ರೆ ಸೆಕೆಂಡ್ ಆಗಕ್ ಸಾಧ್ಯನಾ? ಫಸ್ಟ್ ಯಾವಾಗ್ಲೂ ಲಕ್ಷ್ಯ ಅಂತ ಏನಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಫಸ್ಟ್ ಇಲ್ಲ ಅಂದ ತಕ್ಷಣ ಸೆಕೆಂಡ್ ಬಂದ್ಬಿಟ್ಟು ಅಂತ ಅರ್ಥ ಏನಿಲ್ಲ. ನನಗೆ ಸಂವಿಧಾನ ರಕ್ಷಣೆ ಮಾಡೋದು, ಪ್ರಜಾಪ್ರಭುತ್ವ ಬರೋದ್ರ ಅದರಲ್ಲಿ ಬಲವಾದ ನಂಬಿಕೆ. ಆ ನಿಟ್ಟಿನಲ್ಲಿ ಹೋರಾಟ ಮಾಡೋಕೆ ಸಂಘಟನೆಗಳ ಜೊತೆ ಸೇರಿ 40 ವರ್ಷದಿಂದ ಮಾಡ್ತೇನೆ, ಈಗಲೂ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷನೂ ಅದೇ ಮಾಡ್ತಾರೆ. ನಾನು ನನ್ನ ಸರ್ವಿಸ್ ಅಲ್ಲಿ 41 ವರ್ಷ ಆಯ್ತು. ಎಸ್, ನಾನು ಸಚಿವ ಸ್ಥಾನವನ್ನ ಕೇಳಿ ಪಡೆದವನಲ್ಲ, ನಾವು ಹತ್ತು ಕರೆದು ಬೇಡಿ ಮಂತ್ರಿ ಪದವಿಯನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ದಾರೆ. ನಾನು ಎರಡನೇ ದರ್ಜೆಯ ನಾಯಕನಲ್ಲ, ಫಸ್ಟ್, ಯಾವಾಗಲೂ ನಾನು ಫಸ್ಟ್ ಆಗೇ ಇರ್ತೀನಿ ಅಂತ ಹೇಳಿರುವಂಥದ್ದು. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ನಾನು ಎರಡನೇ ದರ್ಜೆಯ ನಾಯಕ ಅಲ್ಲ ಅಂತ ಕೂಡ ಹೇಳಿರುವಂಥದ್ದು. ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ನನಗೇನು ಬೇಸರ ಇಲ್ಲ ಅಂತ ಮಾಧ್ಯಮದ ಮುಂದೆ ಮಾಜಿ ಮಂತ್ರಿ ಮಹದೇವಪ್ಪ ಸ್ಫೋಟಕ ಮಾತುಗಳನ್ನು ಹೇಳಿದ್ದಾರೆ, ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು. ಇದೀಗ ಯತೀಂದ್ರ ಬೇರೆ ಯಾರೂ ಅಲ್ಲ, ನನ್ನ ಮಗ ಕೂಡ ಬೋಸ್, ಸುನೀಲ್ ಬೋಸ್ ಕೂಡ ಬೇರೆ ಅಲ್ಲ, ಅವರಿಬ್ರು ನನಗೆ ಮಕ್ಕಳ ಥರ, ನನ್ನ ಮಕ್ಕಳಂತೆ ನಾನು ಭಾವಿಸ್ತೀನಿ. ಯತೀಂದ್ರಗಾಗಿ ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋದು ತಪ್ಪು. ನಾನು ಸಿದ್ದರಾಮಯ್ಯ ಜೊತೆಯಾಗಿಯೇ ಇದ್ದೇವೆ, ಇಬ್ಬರು ಕೂಡ ಒಟ್ಟಾಗಿಯೇ ಇರ್ತೀವಿ. ಸಿದ್ದು ಆಪ್ತ ಬಣದಲ್ಲಿ ಇರೋದಕ್ಕೆ ನಾವೆಲ್ಲ ಗಟ್ಟಿಯಾಗಿರೋದು ಅಂತ ಕೂಡ ಹೇಳಿದ್ದಾರೆ. ನನ್ನ ಮೇಲೆ ರಾಜ್ಯಪಾಲರಿಗೆ ದೂರು ಹೋಗಿದೆ, ಅದು ಆಧಾರ ರಹಿತ ಅಂತ ಕೂಡ ಮಾತನಾಡಿದ್ದಾರೆ ಮಾಧ್ಯಮದ ಮುಂದೆ. ನಾನು ಸಚಿವ ಸ್ಥಾನವನ್ನು ಕೇಳಿ ಪಡೆದವನಲ್ಲ, ನಾನು ಯಾವತ್ತೂ ನನಗೆ ಸಚಿವ ಸ್ಥಾನ ಕೊಡಿ ಅಂತ ಕೂಡ ನಾನು ಕೇಳಿದವನಲ್ಲ. ಹತ್ತು ಕರೆದು ಮಂತ್ರಿ ಪದವಿಯನ್ನು ನಾನು ಗಿಟ್ಟಿಸ್ಕೊಂಡಿಲ್ಲ ಅಂತ ಮಾಧ್ಯಮದ ಮುಂದೆ ಮಹದೇವಪ್ಪ ಹೇಳಿಕೆಯನ್ನು ನೀಡಿದ್ದಾರೆ.